ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಡೀ ಮಿಡ್ಲ್ ಈಸ್ಟ್ ಈಗ ಒಂದು ಭಯಾನಕ ವಿನಾಶದ ಅಂಚಿನಲ್ಲಿ ಬಂದು ನಿಂತಿದೆ. ನೀವು ಭಾರತದಲ್ಲಿ ನೆಮ್ಮದಿಯಾಗಿ ಮಲಗಿದ್ದಾಗ ಅಲ್ಲಿ ಲೆಬನಾನ್ನ ಪುಟ್ಟ ಹಳ್ಳಿಯೊಂದು ಧಗನೆ ಉರಿಯುವ ನರಕವಾಗಿ ಬದಲಾಗಿದೆ. ಇದು ಕೇವಲ ಯುದ್ಧ ಅಲ್ಲ, ಮನುಷ್ಯನ ಅಸ್ತಿತ್ವವನ್ನೇ ಅಳಿಸಿ ಹಾಕುವ ಕ್ರೌರ್ಯಕ್ಕೆ ಮಿಡ್ಲ್ ಈಸ್ಟ್ ಸಾಕ್ಷಿಯಾಗಿದೆ. ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ಆಕಾಶದಿಂದ ಬಿಳಿ ಬಣ್ಣದ ಹೊಗೆಯಾಡುವ ಬೆಂಕಿ ನಿಮ್ಮ ಮೇಲೆ ಬೀಳುತ್ತೆ. ಕ್ಷಣಾರ್ಧದಲ್ಲಿ ಎಲ್ಲದಕ್ಕೂ ಬೆಂಕಿ ಹೊತ್ಕೊಳ್ಳುತ್ತೆ. ನೀವು ಗಾಬರಿಯಿಂದ ನೀರು ಸುರ್ಕೊಳ್ತೀರಿ, ಆದರೆ ಆ ಬೆಂಕಿ ಆರೋದಿಲ್ಲ, ಬದಲಾಗಿ ಇನ್ನೂ ವೇಗವಾಗಿ ಉರಿಯುತ್ತೆ. ಅಂತಹ ಘಾತಕ ರಾಸಾಯನಿಕ ಬಾಂಬ್ ಮನುಷ್ಯನ ಚರ್ಮವನ್ನ ಸುಟ್ಟು ಮಾಂಸವನ್ನ ಕರಗಿಸಿ ಮೂಳೆವರೆಗೂ ತೂತು ಮಾಡುವ ಕೆಮಿಕಲ್ ಇರುವ ಬಾಂಬ್, ಜೀವಂತ ಮಾಂಸವನ್ನೇ ಕರಗಿಸಿ ನೀರು ಮಾಡುವ ಅಸ್ತ್ರ ಪ್ರಯೋಗವಾಗಿರುವ ವರದಿಗಳು ಬರ್ತಿವೆ. ಇದು ಲೆಬನಾನ್ನ ಬಾರ್ಡರ್ನಲ್ಲಿ ನಡೀತಿರುವ ಭೀಕರ ವಾಸ್ತವ. ವೈಟ್ ಫಾಸ್ಫರಸ್, ಬಿಳಿರಂಜಕ, ಈ ಕೆಮಿಕಲ್ ಹೆಸರನ್ನ ನೀವು ಕೇಳಿರಬೇಕು. ಜಸ್ಟ್ ಗಾಳಿಯ ಸಂಪರ್ಕಕ್ಕೆ ಬಂದರೆ ಸಾಕು, ಬರೋಬ್ಬರಿ 800 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಹೊತ್ತಿ ಉರಿಯುವ ಕೆಮಿಕಲ್, ಮನುಷ್ಯನ ಬೂದಿನೂ ಸಿಗದಂತೆ ಮಾಡುವ ಕೆಮಿಕಲ್. ಅದರಲ್ಲಿ ಮಾಡಿರುವ ಘಾತಕ ಅಸ್ತ್ರವನ್ನ ಇಸ್ರೇಲ್ ಈಗ ಲೆಬನಾನ್ ಮೇಲೆ ಪ್ರಯೋಗ ಮಾಡಿದೆ ಅನ್ನುವ ವರದಿಗಳು ಹೊರಬಿದ್ದಿವೆ. 120ಕ್ಕೂ ಹೆಚ್ಚು ದೇಶಗಳು ಇದನ್ನ ಬ್ಯಾನ್ ಮಾಡಿದ್ದರು. ಇಸ್ರೇಲ್ ಇದನ್ನ ಬಳಸ್ತಾ ಇದೆ. ಈ ಬಾಂಬ್ಗೆ ಪ್ರತಿಯಾಗಿ ಇರಾನ್ ಕೂಡ ತನ್ನ ರಕ್ಕಸ ಅಸ್ತ್ರಗಳನ್ನ ಹೊರತೆಗೆದಿದೆ. ಇಡೀ ಜಗತ್ತು ಈಗ ಮಿಡ್ಲ್ ಈಸ್ಟ್ ನಲ್ಲಿ ಇನ್ನೇನಾಗುತ್ತೋ ಅನ್ನುವ ಆತಂಕದಿಂದ ಎದುರು ನೋಡ್ತಾ ಇದೆ. ಅಸಲಿಗೆ ಇಸ್ರೇಲ್ ಮಾಡಿದ್ದಾದ್ರೂ ಏನು? ವೈಟ್ ಫಾಸ್ಫರಸ್ನ ದಾಳಿಯಿಂದ ಇರಾನ್ ಹಾಗೂ ಮಿತ್ರ ರಾಷ್ಟ್ರಗಳಿಗೆ ಏನ್ ಮೆಸೇಜ್ ಕೊಡ್ತಿದೆ? ಮಿಡ್ಲ್ ಈಸ್ಟ್ ಪೂರ್ತಿ ಸ್ಮಶಾನ ಆಗುವ ಟೈಮ್ ಹತ್ರ ಬರ್ತಾ ಇದೆಯಾ? ಇದರ ಕಂಪ್ಲೀಟ್ ಚಿತ್ರಣವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ ನೋಡಿ. ಅಸಲಿಗೆ ನಡೆದಿದ್ದೇನು? ಡೇಟ್ ನೋಟ್ ಮಾಡ್ಕೊಳ್ಳಿ. ಮಾರ್ಚ್ 3, 2026, ದಕ್ಷಿಣ ಲೆಬನಾನ್ನ ಯಮೋರ್ ಅನ್ನುವ ಒಂದು ಪುಟ್ಟ ಹಳ್ಳಿ. ಈ ಹಳ್ಳಿಯ ಮೇಲೆ ಇಸ್ರೇಲ್ ಸೈನ್ಯ ದಾಳಿ ಮಾಡಿದೆ. ಈ ದಾಳಿಯಲ್ಲಿ ಏನಾಯ್ತು? ಹ್ಯೂಮನ್ ರೈಟ್ಸ್ ವಾಚ್ ಮಾರ್ಚ್ 9ರಂದು ನೀಡಿರುವ ಸ್ಫೋಟಕ ವರದಿಯ ಪ್ರಕಾರ ಇಸ್ರೇಲ್ ಈ ಗ್ರಾಮದಲ್ಲಿ ಕಾನೂನುಗಳನ್ನ ಅಕ್ಷರಶಃ ಗಾಳಿಗೆ ತೂರಿದೆ. ಗಾಳಿಗಿಂತ ಮೊದಲು ಇಸ್ರೇಲ್ ಮಿಲಿಟರಿ ವಕ್ತಾರ ಅವಿಚಾಯ್ ಅದ್ರಾಯಿ ಅಲ್ಲಿನ ಜನರಿಗೆ ಜಾಗ ಖಾಲಿ ಮಾಡಿ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಜನ ಪ್ರಾಣ ಉಳಿಸಿಕೊಳ್ಳಲು ಓಡೋದಕ್ಕೆ ಶುರು ಮಾಡಿದ್ರು. ಆ ಗ್ಯಾಪ್ನಲ್ಲೇ ಇಸ್ರೇಲ್ ಆ ಜಾಗದಲ್ಲಿ ಈ ವೈಟ್ ಫಾಸ್ಫರಸ್ ಬಾಂಬ್ ಅನ್ನ ಸುರಿಸಿದೆ ಅನ್ನುವ ರಿಪೋರ್ಟ್ ಬಂದಿದೆ. ಖುದ್ದು ಇಸ್ರೇಲ್ ಪರಮ ಮಿತ್ರ ಅಮೆರಿಕಾದ ರೈಟ್ಸ್ ಗ್ರೂಪ್ಸ್ ಅನ್ನುವ ಸಂಸ್ಥೆ ಈ ವರದಿ ತಂದಿದೆ. ಜೊತೆಗೆ ಅಲ್ಲಿನ ಜನರು ತಮ್ಮ ಮೊಬೈಲ್ಗಳಲ್ಲಿ ಈ ಸ್ಫೋಟಕ ಪ್ರಯೋಗ ಆಗಿರೋದನ್ನ ಶೂಟ್ ಮಾಡಿದ್ದಾರೆ. ಆ ವಿಡಿಯೋಗಳಲ್ಲಿ ಬಿಳಿ ಹೊಗೆಯ ಜೆಲ್ಲಿ ಫಿಶ್ನಂತಹ ಬಾಂಬ್ಗಳು ಕೆಳಗೆ ಬರ್ತಿರೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಜೊತೆಗೆ ಆ ಸ್ಫೋಟಕಗಳು ಬಿದ್ದ ತಕ್ಷಣ ಮನೆಗಳು, ಕಾರುಗಳು ಕಣ್ಣೆದುರೇ ಹೊತ್ತಿ ಉರಿಯೋದಕ್ಕೆ ಶುರು ಮಾಡಿವೆ. ಸಿವಿಲ್ ಡಿಫೆನ್ಸ್ ಕಾರ್ಯಕರ್ತರು ಆ ಬೆಂಕಿ ಆರಿಸೋದಕ್ಕೋದ್ರೆ ಅವರಿಗೆ ಉಸಿರಾಡೋದಕ್ಕೆ ಆಗ್ತಿಲ್ಲ. ಯಾಕಂದ್ರೆ ಅದು ಸಾಮಾನ್ಯ ಬೆಂಕಿ ಅಲ್ಲ, ಅದು ವೈಟ್ ಫಾಸ್ಫರಸ್ನ ಬೆಂಕಿ. ಹಾಗಿದ್ರೆ ಏನಿದು ವೈಟ್ ಫಾಸ್ಫರಸ್? ಈ ವೈಟ್ ಫಾಸ್ಫರಸ್ ಗುಣದಲ್ಲಿ ರಾಕ್ಷಸ ಕೆಮಿಕಲ್ ಅಂತಲೇ ಹೇಳಬಹುದು. ಅತ್ಯಂತ ಅಪಾಯಕಾರಿ, ಮೇಣದಂತಹ ಬಿಳಿ ಅಥವಾ ಹಳದಿ ಬಣ್ಣದ ರಾಸಾಯನಿಕ ವಸ್ತು. ಇದು ಗಾಳಿಯ ಸಂಪರ್ಕಕ್ಕೆ ಬಂದ ತಕ್ಷಣ ಸುಮಾರು 815 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ತಂತಾನೆ ಹೊತ್ತಿ ಉರಿಯುತ್ತೆ. ಇದು ಕೆಳಗೆ ಬೀಳುವಾಗ ಸುಂದರವಾದ ಬಿಳಿ ಹೊಗೆಯಂತೆ ಕಂಡ್ರೂ ನೆಲಕ್ಕೆ ತಲುಪುವಾಗ ಬೆಂಕಿಯ ಉಂಡೆಯಾಗಿರುತ್ತೆ. ಇದನ್ನ ಹೆಚ್ಚಾಗಿ ಸೇನಾ ಮದ್ದುಗುಂಡುಗಳು ಹಾಗೂ ಸ್ಫೋಟಕಗಳಲ್ಲಿ ಬಳಸಲಾಗುತ್ತೆ. ಇದು ಸ್ವಲ್ಪ ಪ್ರಮಾಣದಲ್ಲಿ ಚರ್ಮದ ಮೇಲೆ ಬಿದ್ರೇನೆ ಮೂಳೆಗಳವರೆಗೆ ಸುಡುವ ತೀವ್ರ ಗಾಯಗಳನ್ನ ಉಂಟು ಮಾಡುತ್ತೆ. ಅಂಥದ್ರಲ್ಲಿ ಇಡೀ ಬಾಂಬ್ ಪೂರ್ತಿ ಇದನ್ನೇ ತುಂಬಿ ಉಡಾಯಿಸಿದ್ರೆ ಏನಾಗಬಹುದು ಯೋಚನೆ ಮಾಡಿ. ಇಸ್ರೇಲ್ ಈಗ M825 ಸೀರೀಸ್ 155 mm ಅನ್ನುವ ಆರ್ಟಿಲರಿ ಶೆಲ್ಗಳಲ್ಲಿ ವೈಟ್ ಫಾಸ್ಫರಸ್ ತುಂಬಿ ಹಾರಿಸ್ತಿದೆ ಅನ್ನುವ ಆರೋಪಗಳಿವೆ. ಈ ಒಂದು ಬಾಂಬ್ ಗಾಳಿಯಲ್ಲೇ ಬ್ಲಾಸ್ಟ್ ಆದಾಗ ಅದರೊಳಗಿಂದ ಸುಮಾರು 116 ಉರಿಯುವ ಫೆಲ್ಟ್ ವೆಡ್ಜ್ಗಳು ಹೊರಬರುತ್ತವೆ. ಈ ವೆಡ್ಜ್ಗಳು ಗಾಳಿಯಲ್ಲಿರುವ ಆಕ್ಸಿಜನ್ ಸಂಪರ್ಕಕ್ಕೆ ಬಂದ ತಕ್ಷಣ ಸುಮಾರು 800 ಡಿಗ್ರಿಯಿಂದ 1000 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯಲ್ಲಿ ಉರಿಯೋದಕ್ಕೆ ಶುರು ಮಾಡುತ್ತವೆ. ಒಂದೊಂದು ಚೂರು ಸುಮಾರು 250 ಮೀಟರ್ ವ್ಯಾಪ್ತಿಯಲ್ಲಿ ಹರಡಿಕೊಳ್ಳುತ್ತವೆ. ಇದನ್ನ ಆರಿಸೋದು ತುಂಬಾನೇ ಅಸಾಧ್ಯ.
ನೀವು ನೀರು ಹಾಕಿದ್ರೂ ಇದು ಆರೋದಿಲ್ಲ. ಮರಳಿನಿಂದ ಮುಚ್ಚಿದ್ರೂ ಸ್ವಲ್ಪ ಗಾಳಿ ತಗುಲಿದ ತಕ್ಷಣ ಮತ್ತೆ ಉರಿಯೋದಕ್ಕೆ ಶುರು ಮಾಡುತ್ತೆ. ಆಗ್ಲೇ ಹೇಳಿದ ಹಾಗೆ ಇದು ಮೈ ಮೇಲೆ ಬಿದ್ದು ಚರ್ಮಕ್ಕೆ ಅಂಟಿಕೊಂಡ್ರೆ ಮಾಂಸವನ್ನ ದ್ರವದಂತೆ ಕರಗಿಸಿ ಬಿಡುತ್ತೆ, ಮೂಳೆಗಳವರೆಗೂ ತೂತು ಮಾಡುತ್ತೆ. ವೈದ್ಯಕೀಯ ಭಾಷೆಯಲ್ಲಿ ಇದನ್ನ ಲಿಕ್ವಿಫ್ಯಾಕ್ಟಿವ್ ನೆಕ್ರೋಸಿಸ್ ಅಂತ ಕರೀತಾರೆ. ಅಂದ್ರೆ ಜೀವಂತ ಮಾಂಸ ಕರಗಿ ನೀರಾಗೋದು. ಇನ್ನು ಚರ್ಮದ ಮೂಲಕ ಇದು ರಕ್ತ ಸೇರಿದ್ರೆ ಸಾಕು, ಕಿಡ್ನಿ, ಲಿವರ್ ಮತ್ತು ಹೃದಯ ಕೆಲಸ ಮಾಡೋದನ್ನ ನಿಲ್ಲಿಸಿ ಬಿಡುತ್ತದೆ. ಈ ಬಾಂಬ್ ತಗುಲಿದ ರೋಗಿಗೆ ಆಪರೇಷನ್ ಮಾಡೋದು ಡಾಕ್ಟರ್ಗಳಿಗೂ ಡೇಂಜರ್. ಯಾಕಂದ್ರೆ ದೇಹದ ಒಳಗಿರುವ ಫಾಸ್ಫರಸ್ ತುಣುಕುಗಳು ಸರ್ಜರಿ ವೇಳೆ ಗಾಳಿ ತಗುಲಿದ್ರೆ ಮತ್ತೆ ದೇಹದ ಒಳಗೆ ಉರಿಯೋದಕ್ಕೆ ಶುರು ಮಾಡುತ್ತವೆ. ಅಕ್ಷರಶಃ ಒಳಗಿಂದೊಳಗೆ ಮನುಷ್ಯ ಸುಟ್ಟು ಹೋಗ್ತಾನೆ. ಸರ್ಜರಿ ಮಾಡುವಾಗ ರೋಗಿಯ ಹೊಟ್ಟೆಯ ಒಳಗಿಂದ ಬೆಂಕಿ ಬಂದ್ರೆ ಡಾಕ್ಟರ್ ಏನ್ ಮಾಡಬೇಕು? ಇಷ್ಟೊಂದು ಭೀಕರವಾದ ಅಸ್ತ್ರವನ್ನ ಇಸ್ರೇಲ್ ಬಳಸಿದೆ ಅನ್ನೋದು ಈಗಿನ ಗಂಭೀರ ಆರೋಪ. ನೆನಪಿರ್ಲಿ, ಲೆಬನಾನ್ನಲ್ಲಿರುವ ಹಿಜ್ಬುಲ್ಲಾ ಸಂಘಟನೆ ಇರಾನ್ ಸಾಕಿರುವ ಅತಿ ದೊಡ್ಡ ಪ್ರಾಕ್ಸಿ ಗುಂಪು. ಹಿಜ್ಬುಲ್ಲಾ ಫೈಟರ್ಗಳು ಇಸ್ರೇಲ್ ಗಡಿಯಲ್ಲಿ ದೊಡ್ಡ ಸುರಂಗಗಳನ್ನು ಮಾಡಿಕೊಂಡಿದ್ದಾರೆ, ದಟ್ಟವಾದ ಕಾಡ್ನಲ್ಲಿ ಅಡಗಿಕೊಂಡಿದ್ದಾರೆ. ಆ ಬಂಕರ್ಗಳನ್ನ ಟಾರ್ಗೆಟ್ ಮಾಡುವಾಗ ಇಸ್ರೇಲ್ ಫಾಸ್ಫರಸ್ ಬಾಂಬ್ ಹಾಕಿದೆ ಅನ್ನೋದು ಈಗಿರುವ ಆರೋಪ. ಈಗ ಈ ಅಸ್ತ್ರದ ಲೀಗಲ್ ವಿಷಯಕ್ಕೆ ಬರೋಣ. ಪ್ರೋಟೋಕಾಲ್ 3 ಆಫ್ ಕನ್ವೆನ್ಷನ್ ಆನ್ ಸರ್ಟೇನ್ ಕನ್ವೆನ್ಷನಲ್ ವೆಪನ್ಸ್ ಅನ್ನುವ ಒಂದು ಅಂತಾರಾಷ್ಟ್ರೀಯ ಒಪ್ಪಂದ ಇದೆ. ಇದರ ಅಡಿಯಲ್ಲಿ 120ಕ್ಕೂ ಹೆಚ್ಚು ದೇಶಗಳು ವೈಟ್ ಫಾಸ್ಫರ್ ಅನ್ನ ಜನವಸತಿ ಪ್ರದೇಶಗಳಲ್ಲಿ ಬಳಸಬಾರದು ಅಂತ ಸಹಿ ಹಾಕಿವೆ. ಒಂದು ವೇಳೆ ಬಳಸಿದ್ರೆ ಅದು ಯುದ್ಧಾಪರಾಧಕ್ಕೆ ಸಮ. ಇದೇ ಕಾರಣಕ್ಕೆ ಸಾಕಷ್ಟು ಮಾನವ ಹಕ್ಕುಗಳ ಸಂಘ ಸಂಸ್ಥೆಗಳು ಈ ವರದಿ ಬರ್ತಿದ್ದಂಗೆ ಇಸ್ರೇಲ್ ವಿರುದ್ಧ ಗುಡುಗಿವೆ. ಆದರೆ ಅಸಲಿಗೆ ಇಸ್ರೇಲ್ ಮತ್ತು ಅಮೆರಿಕ ಈ ಒಪ್ಪಂದಕ್ಕೆ ಪೂರ್ತಿಯಾಗಿ ಬದ್ಧವಾಗಿಲ್ಲ. ಇನ್ನು ಭಾರತದ ವಿಷಯಕ್ಕೆ ಬಂದ್ರೆ ಭಾರತ ಕೂಡ ಇದನ್ನ ಪೂರ್ತಿಯಾಗಿ ಬ್ಯಾನ್ ಮಾಡಿಲ್ಲ. ಯಾಕಂದ್ರೆ ನಮ್ಮ ಸೈನ್ಯಕ್ಕೂ ಸಿಗ್ನಲ್ ನೀಡೋಕೆ ಅಥವಾ ಸ್ಮೋಕ್ ಸ್ಕ್ರೀನ್ ಮಾಡೋಕೆ ಇದು ಬೇಕು ಅನ್ನೋದು ಸರ್ಕಾರಗಳ ವಾದ. ಆದರೆ ಇದನ್ನ ಅಸ್ತ್ರವಾಗಿ ಬಳಸೋದು ಮತ್ತು ಹೊಗೆಗಾಗಿ ಬಳಸೋದು ಎರಡರ ಮಧ್ಯೆ ಇರೋದು ಒಂದು ಸಣ್ಣ ಗೆರೆ ಮಾತ್ರ. ಆ ಗೆರೆಯನ್ನ ಇಸ್ರೇಲ್ ಈಗ ದಾಟಿದೆ ಅನ್ನೋದು ಜಗತ್ತಿನ ಆತಂಕ. ಇಸ್ರೇಲ್ ಇಷ್ಟೆಲ್ಲ ಮಾಡ್ತಿದ್ರೆ ಇರಾನ್ ಸುಮ್ಮನೆ ಕೂರುತ್ತಾ? ಖಂಡಿತ ಇಲ್ಲ. ಇರಾನ್ ಕೂಡ ಈಗ ತನ್ನ ಅತ್ಯಂತ ಘಾತಕ ಅಸ್ತ್ರಗಳನ್ನ ಹೊರತೆಗೆದಿದೆ. ಇಸ್ರೇಲ್ ಕೆಮಿಕಲ್ ಅಸ್ತ್ರ ಬಳಸಿದ್ರೆ ಇರಾನ್ ಈಗ ಇಸ್ರೇಲ್ ವಾಯುನೆಲೆ ಮೇಲೆ ಕ್ಲಸ್ಟರ್ ಬಾಂಬ್ಗಳನ್ನ ಪ್ರಯೋಗ ಮಾಡ್ತಿದೆ ಅನ್ನುವ ಆತಂಕಕಾರಿ ಸುದ್ದಿ ಬರ್ತಿದೆ. ಇದು ಫಾಸ್ಫರಸ್ ಬಾಂಬ್ಗಿಂತ ಡೇಂಜರಸ್. ಯಾಕಂದ್ರೆ ಫಾಸ್ಫರಸ್ ಬಾಂಬ್ ಪ್ರಯೋಗ ಮಾಡಿದಾಗ ಮಾತ್ರ ಹಾನಿ ಮಾಡುತ್ತೆ, ಆದರೆ ಈ ಕ್ಲಸ್ಟರ್ ಬಾಂಬ್ ಮೂರು ತಲೆಮಾರಿಗೆ ಹಾನಿ ಮಾಡುತ್ತೆ. ಹೇಗೆ ಅಂತೀರಾ? ಅಸಲಿಗೆ ಈ ಕ್ಲಸ್ಟರ್ ಬಾಂಬ್ ಅಂದ್ರೆ ಅದು ಬರೀ ಬಾಂಬ್ ಅಲ್ಲ, ಒಂದು ದೊಡ್ಡ ಸ್ಫೋಟಕಗಳ ಒಳಗಡೆ ನೂರಾರು ಸಣ್ಣ ಸಣ್ಣ ಬಾಂಬ್ಗಳಿರುತ್ತವೆ. ಆ ದೊಡ್ಡ ಸ್ಫೋಟಕವನ್ನ ಹಾರಿಸಿದಾಗ ಒಳಗಿರುವ ಸಣ್ಣ ಸಣ್ಣ ಬಾಂಬ್ಗಳು ಗಾಳಿಯಲ್ಲೇ ಹರಡಿಕೊಂಡು ಒಂದು ದೊಡ್ಡ ಭೂಪ್ರದೇಶವನ್ನೇ ಸ್ಮಶಾನ ಮಾಡಿಬಿಡ್ತಾವೆ. ಆತಂಕದ ವಿಚಾರ ಅಂದ್ರೆ ಈ ನೂರಾರು ಸ್ಫೋಟಕಗಳಲ್ಲಿ ಎಲ್ಲ ಒಮ್ಮೆಗೆ ಸಿಡಿಯೋದಿಲ್ಲ. ಸುಮಾರು 40% ಸ್ಫೋಟಕಗಳು ಸದ್ದಿಲ್ಲದೆ ಮಣ್ಣಿನ ಅಡಿಯಲ್ಲಿ ಹೋಗಿ ಸೇರಿಕೊಳ್ಳುತ್ತವೆ. ಅವು ಇನ್ನೂ 10 ವರ್ಷ ಆದ್ಮೇಲೆ ಸಿಡಿಬಹುದು, 30-60 ವರ್ಷ ಆದ್ಮೇಲೂ ಸಿಡಿಬಹುದು. ಅಂದ್ರೆ ಯುದ್ಧ ಈಗ ನಡೀತಿದ್ರು ಅದಕ್ಕೆ ಸಂಬಂಧವೇ ಇಲ್ಲದ ಹೊಸ ತಲೆಮಾರಿನ ಜನ ಆ ಸ್ಫೋಟಕಗಳಿಗೆ ಬಲಿಯಾಗಬಹುದು. 2ನೇ ಮಹಾಯುದ್ಧದ ಕಾಲದ ಲ್ಯಾಂಡ್ ಮೈನ್ಗಳು ಈಗ ಸಿಡಿಯುವಂತೆ ಈಗಿನ ಕ್ಲಸ್ಟರ್ ಬಾಂಬ್ಗಳು ಹಲವು ದಶಕಗಳ ಕಾಲ ಭೂಮಿಯನ್ನ ಕೆಂಡದಂತೆ ಮಾಡುತ್ತವೆ. ಸ್ನೇಹಿತರೆ, ಯುದ್ಧ ಅಂದ್ರೆ ಬರೀ ಗೆಲುವು ಸೋಲಲ್ಲ, ಅದು ಮನುಷ್ಯನ ಕ್ರೌರ್ಯದ ಪರಮಾವಧಿ. ಈ ವೈಟ್ ಫಾಸ್ಫರಸ್ ಇರ್ಲಿ ಅಥವಾ ಇರಾನ್ ಬಳಸುವ ಕ್ಲಸ್ಟರ್ ಬಾಂಬ್ ಇರ್ಲಿ, ಇವು ಇಡೀ ಮನುಕುಲವನ್ನೇ ಬೂದಿ ಮಾಡಬಲ್ಲವು. ಒಂದ್ ಕಡೆ ಅಮೆರಿಕ ಶಾಂತಿ ಮಾತನಾಡುತ್ತೆ, ಇನ್ನೊಂದು ಕಡೆ ಇಸ್ರೇಲ್ಗೆ ಇಂತಹ ಬಾಂಬ್ಗಳನ್ನ ಸಪ್ಲೈ ಮಾಡುತ್ತೆ. ಇರಾನ್ ಕೂಡ ತನ್ನೆಲ್ಲ ಶಕ್ತಿ ಬಳಸಿ ಇಸ್ರೇಲ್ ಅಮೆರಿಕ ವಿರುದ್ಧ ಸಿಡಿದು ನಿಂತಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ. ಈ ಮಾರಕ ಸ್ಫೋಟಕಗಳ ಬಳಕೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಒಂದ್ ವೇಳೆ ಫಾಸ್ಫರಸ್ ಬಾಂಬ್ ಪ್ರಯೋಗ ಆಗಿರೋದು ನಿಜವಾದಲ್ಲಿ ಇಸ್ರೇಲ್ ಮಾಡ್ತಿರೋದು ಸರಿಯಾ? ಹಾಗಿದ್ರೆ ಇರಾನ್ ಕ್ಲಸ್ಟರ್ ಬಾಂಬ್ಗಳನ್ನು ಹಾರಿಸ್ತಿರೋದು ಸರಿಯಾ? ಕಾಮೆಂಟ್ ಮಾಡಿ ತಿಳಿಸಿ. ಈ ಯುದ್ಧಕ್ಕೆ ಸಂಬಂಧಿಸಿದ ಎಲ್ಲ ಅಪ್ಡೇಟ್ಗಳನ್ನು ನಿಮಗೆ ತಲುಪಿಸ್ತಾನೆ ಇರ್ತೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.